ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಹಿಂದೂ ಧರ್ಮದಲ್ಲಿ ತಂದೆಯನ್ನ ದೇವರಿಗಿಂತ ಶ್ರೇಷ್ಠ ಎಂದು ಪರಿಗಣಿಸಲಾಗುತ್ತೆ. ನಮ್ಮ ಸನಾತನ ಪುರಾಣಗಳಲ್ಲಿ ತಾಯಿಗೆ ಎಷ್ಟು ಮಹತ್ವವಿದೆಯೋ ತಂದೆಗೂ ಕೂಡ ಅಷ್ಟೇ ಪ್ರಾಮುಖ್ಯತೆ ನೀಡಲಾಗಿದೆ. ನಮ್ಮ ಧಾರ್ಮಿಕ ಮತ್ತು ಪುರಾಣ ಪ್ರಸಿದ್ಧ ಗ್ರಂಥಗಳಲ್ಲಿ ಚಿತ್ರವಿಚಿತ್ರವಾದ ವಿಧಾನದ ಮೂಲಕ ಜನಿಸಿದ ತಂದೆಯರು ಇದ್ದಾರೆ. ಈ ಮಹಾತ್ಮರು ತಾಯಿಯ ಗರ್ಭದಿಂದ ಜನಿಸಿದವರಲ್ಲ, ಬದಲಾಗಿ ಮಹಾನ್ ಋಷಿ ಮುನಿಗಳ ತಪಸ್ವಿಗಳ ತಪೋಬಲದಿಂದ ಅವರ ದೈಹಿಕ ಹಾಗೂ ಮಾನಸಿಕ ಶಕ್ತಿಯಿಂದ ಉದ್ಭವಿಸಿದವರು ಎಂದರೂ ತಪ್ಪಾಗುವುದಿಲ್ಲ. ಅಂತಹ ಸಂತಾನಗಳ ಪೈಕಿ ಕೃಪಾಚಾರ್ಯರ ಜನನವು ವಿಚಿತ್ರವೇ. ಮಹಾಭಾರತದಲ್ಲಿ ಕೃಪಾಚಾರ್ಯರ ಪಾತ್ರ ನಿಜಕ್ಕೂ ಅತ್ಯದ್ಭುತ ಮತ್ತು ಅಮೋಘವಾದದ್ದು. ಬನ್ನಿ, ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ಕೃಪಾಚಾರ್ಯರ ಜನನ ಹೇಗಾಯಿತು ಅನ್ನೋದನ್ನು ಗಮನಿಸೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಹಿರಿಯರು ತಮ್ಮ ಮಕ್ಕಳ ಹೆಸರನ್ನು ಉಲ್ಲೇಖಿಸುವಾಗ ಅಥವಾ ಬರೆಯುವಾಗ ಹೆಸರಿನ ಹಿಂದೆ ಚಿ ಅಂದರೆ ಚಿರಂಜೀವಿ ಎಂದು ಸೇರಿಸಿ ಬರೆಯುವುದು ಸರ್ವತ್ರ ವಾಡಿಕೆ. ತಮ್ಮ ಮಕ್ಕಳು ಚಿರಾಯುಗಳಾಗಬೇಕು ಎಂಬುದೇ ಇಲ್ಲಿ ಮಾತಾ ಪಿತರ ಮನೋಭೂಮಿಕೆ. ಆದರೆ ಹುಟ್ಟಿದವರೆಲ್ಲರೂ ಚಿರಾಯುಗಳಾಗುವುದಿಲ್ಲವಲ್ಲ. ಹುಟ್ಟಿದ ಮನುಷ್ಯ ಸಾಯಲೇಬೇಕು. ಜನ್ಮವೆತ್ತಿ ಬಂದ ಮಾನವರು ಈ ಭೂಮಿಯಲ್ಲಿ ಚಿರಂಜೀವಿಗಳಾಗಲು ಸಾಧ್ಯವಾ? ಚಿರಂಜೀವಿಗಳಾಗಿರುವ ಉದಾಹರಣೆ ಇದೆಯಾ ಎಂದು ಪ್ರಶ್ನಿಸಿದರೆ ಹೌದು ಎನ್ನುತ್ತೆ ನಮ್ಮ ಪುರಾಣ ಲೋಕ. ಸಪ್ತ ಚಿರಂಜೀವಿಗಳೆಂದರೆ ವ್ಯಾಸ, ಹನುಮಂತ, ಬಲಿ, ವಿಭೀಷಣ, ಕೃಪ, ಪರಶುರಾಮ, ಅಶ್ವತ್ಥಾಮ. ಅದರಲ್ಲಿ ಇವತ್ತಿನ ಕಥಾನಾಯಕನೇ ಕೃಪಾಚಾರ್ಯರು. ಕೃಪಾಚಾರ್ಯರು ಈತ ಗೌತಮ ಕುಲದವರು. ಇವರ ಹುಟ್ಟಿನ ಬಗ್ಗೆ ಇರುವಂತಹ ಕೌತುಕ ಭರಿತ ಕಥಾನಕವನ್ನ ತಿಳಿದರೆ ಮೊದಲಿಗೆ ಪ್ರಖ್ಯಾತ ಗೌತಮ ಋಷಿಗಳಿಗೆ ಶರದ್ವಂತ ಎಂಬ ಮಗನಿದ್ದ. ಈತ ಜನಿಸುವಾಗ ಧನುರ್ಬಾಣ ಸಹಿತನಾಗಿ ಪ್ರತ್ಯಕ್ಷನಾದನಂತೆ. ಅದಕ್ಕಾಗಿ ಅವನಿಗೆ ಶರದ್ವಂತ ಎಂದು ಹೆಸರಿಟ್ಟರಂತೆ. ವೇದಾಧ್ಯಯನ ಅಲ್ಲದೆ ಶಸ್ತ್ರಾಭ್ಯಾಸವನ್ನು ಮಾಡುತ್ತಿದ್ದ. ಇವನ ಓದಿನ ಜ್ಞಾನಕ್ಕೆ ದೇವತೆಗಳು ಬೆಚ್ಚಿ ಬೀಳುವಂತಾಗುತ್ತಿದ್ದರಂತೆ. ಅದರಲ್ಲೂ ದೇವೇಂದ್ರನು ಈತ ಹೀಗೆ ಮುಂದುವರೆದರೆ ತನಗೆ ಅಪಾಯವೆಂದರಿತು ಅವನ ಅಧ್ಯಯನ ಅಭ್ಯಾಸಗಳನ್ನು ಕುಂಠಿತಗೊಳಿಸುವುದಕ್ಕಾಗಿ ಜಾನಪದಿ ಎಂಬ ಅಪ್ಸರೆಯನ್ನು ಕರೆದು ಅವನನ್ನು ಭಂಗಗೊಳಿಸೆಂದು ಕಳುಹಿಸಿದ. ಅಪ್ಸರೆಯ ನೃತ್ಯದಿಂದ ಶರದ್ವಂತನ ವೇದಾಧ್ಯಯನ ಭಂಗವಾಗಿ ಅವನ ತೇಜಸ್ಸು ರೇತಸ್ಸಿನ ರೂಪದಲ್ಲಿ ಕೆಳಗಿದ್ದ ಶರಸ್ತಂಭನದ ಮೇಲೆ ಬಿತ್ತು. ಇದು ಎರಡು ಭಾಗಗಳಾಗಿ ಒಂದು ಹೆಣ್ಣು ಹಾಗೂ ಒಂದು ಗಂಡು ಮಗುವಿನ ಜನನವಾಯಿತು. ಶರದ್ವಂತನು ಆ ಕೂಸುಗಳನ್ನ ಅಲ್ಲಿಯೇ ಬಿಟ್ಟು ಇನ್ನೊಂದು ಕಡೆಗೆ ತನ್ನ ಅಭ್ಯಾಸಕ್ಕೆ ತೆರಳುತ್ತಾನೆ. ಆದರೆ ಇತ್ತ ಕಡೆ ಮಕ್ಕಳು ಅನಾಥರಾಗ್ತಾರೆ. ಇಲ್ಲಿ ಶರದ್ವಂತನ ಮೇಲೆ ತಿರಸ್ಕಾರ ಭಾವನೆಗೆ ಎಡೆಯಾಗತ್ತೆ. ಆದರೆ ಪುರಾಣದಲ್ಲಿ ಇಂತಹ ಸನ್ನಿವೇಶ ಹಲವಾರಿದ್ದಾವೆ. ವಿಶ್ವಾಮಿತ್ರ ಮೇನಕೆಯ ಮಗಳು ಶಕುಂತಲೆ ಇರಬಹುದು, ದ್ರೋಣನ ಜನನ, ಗಂಗಾಸುತ ಭೀಷ್ಮನ ಹುಟ್ಟು, ಹೀಗೆ ಅನೇಕ ಉದಾಹರಣೆಗಳನ್ನು ನಾವು ಕಾಣಬಹುದು. ಎಲ್ಲದರ ಹಿಂದೆ ಕಾಣದ ಕೈವಾಡದ ಸಮಾಜಮುಖಿ ಅಥವಾ ಲೋಕ ಕಲ್ಯಾಣದ ಫಲಾಪೇಕ್ಷೆಯ ಗುರಿ ಇರುತ್ತೆ. ಇವುಗಳ ಹಿಂದೆ ಗಮನಿಸುವ ಅಂಶ ಒಂದು ಉತ್ತಮಿಕೆಯ ಉಗಮ ಇದಾಗಿರುತ್ತೆ. ಹೀಗಿರುವಾಗ ಚಂದ್ರವಂಶನ ಪ್ರತೀಪನ ಮಗನಾದ ಶಂತನು ರಾಜ ಬೇಟೆಯಾಡುತ್ತಾ ಕಾಡಿಗೆ ಬಂದಾಗ ಅವನ ಸೇವಕರು ಶಿಶುಗಳನ್ನು ಕಾಣ್ತಾರೆ. ಆ ಮಕ್ಕಳನ್ನ ಎತ್ತಿಕೊಂಡು ರಾಜನಿಗೆ ಒಪ್ಪಿಸ್ತಾರೆ. ರಾಜನು ಮಕ್ಕಳನ್ನ ಅರಮನೆಗೆ ತಂದು ಸಾಕಿದ. ಹೆಣ್ಣು ಮಗುವಿಗೆ ಕೃಪಿ ಎಂದು, ಗಂಡು ಶಿಶುವಿಗೆ ಕೃಪಾ ಎಂದು ಹೆಸರಿಟ್ಟು ಕರೆಯತೊಡಗುತ್ತಾರೆ. ಅರಮನೆಯ ಉತ್ತಮ ಪೋಷಣೆಯಲ್ಲಿ ಬೆಳೆದು ಮಕ್ಕಳು ದೊಡ್ಡವರಾಗತೊಡಗುತ್ತಾರೆ. ಇದನ್ನ ಯೋಗ ದೃಷ್ಟಿಯಿಂದರಿತ ಶರದ್ವಂತನು ಅಲ್ಲಿಗೆ ಬಂದು ಬಾಲಕನನ್ನ ಶಸ್ತ್ರಾಸ್ತ್ರ ಪ್ರವೀಣನನ್ನಾಗಿ ಮಾಡಿದ. ಕೃಪನು ವಿದ್ಯಾಪಾರಂಗತನಾಗಿ ಕೃಪಾಚಾರ್ಯನಾದ. ಮುಕ್ತ, ಅಮುಕ್ತ, ಮುಕ್ತಾಮುಕ್ತ ಮತ್ತು ಮಂತ್ರಮುಕ್ತಗಳೆಂಬ ಶಸ್ತ್ರಾಸ್ತ್ರಗಳ 4 ಭೇದಗಳನ್ನು ತಂದೆಯಿಂದ ಕಲಿತ. ಇವರೇ ಮುಂದೆ ಕುರು ಪಾಂಡವರಿಗೆ ಅಸ್ತ್ರವಿದ್ಯೆಯನ್ನು ಕಲಿಸುವ ಪ್ರಾಥಮಿಕ ಗುರುಗಳೆನಿಸಿದರು. ಮುಂದೆ ದ್ರೋಣಾಚಾರ್ಯರ ಪ್ರವೇಶವಾಗಿ ಅವರಿಂದ ಇನ್ನೂ ಅಧಿಕ ಶಸ್ತ್ರಾಸ್ತ್ರ ವಿದ್ಯೆ ಕಲಿತಾರೆ. ಮಹಾಭಾರತದ ಯುದ್ಧದ ಸಂದರ್ಭದಲ್ಲಿ ಕೃಪಾಚಾರ್ಯರು ಕೌರವನ ಪಕ್ಷದಲ್ಲಿ ನಿಲ್ಲುತ್ತಾರೆ. ಕಾರಣ ಆತ ಆ ದೇಶದ ರಾಜ. ಯುದ್ಧದ ಸಮಯದಲ್ಲಿ ಭೀಮನ ಗದಾಪ್ರಹಾರದಿಂದ ದುರ್ಯೋಧನನು ತೊಡೆಮುರಿದು ಬಿದ್ದಾಗ ಕೃಪಾಚಾರ್ಯರು, ಕೃತವರ್ಮ, ಅಶ್ವತ್ಥಾಮರು ರಾಜ ಕೌರವನನ್ನ ಸಮೀಪಿಸಿ ಸಾಂತ್ವನಿಸುತ್ತಾರೆ. ಮುಂದೆ ಕೃಪಾಚಾರ್ಯರು ಅಶ್ವತ್ಥಾಮನನ್ನ ಸೇನಾಪತಿಯನ್ನಾಗಿ ಮಾಡ್ತಾರೆ. ಕೃಪಾಚಾರ್ಯರ ಸೋದರಳಿಯನಾದ ಅಶ್ವತ್ಥಾಮನು ಪಾಂಡವರನ್ನ ವಂಚನೆಯಿಂದಲೇ ಕೊಲ್ಲಬೇಕೆಂದು ವ್ಯಕ್ತಪಡಿಸಿದಾಗ ಅವರು ಧರ್ಮ ಸಮ್ಮತವಾದ ನುಡಿಗಳಿಂದ ಹೀಗೆ ಹೇಳುತ್ತಾರೆ: ಪುರುಷನು ಹಲವಾರು ಆಶಾಗೋಪುರಗಳನ್ನಿಟ್ಟುಕೊಂಡು ಮುನ್ನುಗ್ಗಬಹುದಾದರೂ ವಿಧಿಯ ನಿಶ್ಚಿತವು ಬೇರೆಯೇ ಇದೆ. ದೈವದ ಅನುಗ್ರಹವಿಲ್ಲದೆ ಯಾವುದು ಸಿದ್ಧಿಸುವುದಿಲ್ಲ. ತೇನ ವಿನಾತೃಣಮಪಿ ನಾ ಚಲತಿ ಅಂದ್ರೆ ಒಂದು ಹುಲ್ಲು ಕಡ್ಡಿಯೂ ಅಳ್ಳಾಡಬೇಕಾದರೂ ಪರಮಾತ್ಮನ ಕೃಪೆ ಅತ್ಯಗತ್ಯ ಎಂದು. ಹೀಗೆ ಒಳಗಿರುವ ಮದ ಮಾತ್ಸರ್ಯಗಳನ್ನು ಬೆಳೆಸಿ ಲೌಕಿಕ ಸಂಪತ್ತಿನ ಮೇಲೆ ಲೋಭಗೊಂಡು ಮಾನವನು ದುಷ್ಕಾರ್ಯವೆನೆಸಗಿದರೆ ಜನಬಲವನ್ನು ಧನಬಲವನ್ನು ಕಳೆದುಕೊಳ್ಳುತ್ತಾನೆ. ದೈವ ಬಲವಿಲ್ಲದ ಮಾನವನ ಪ್ರಯತ್ನ
ಪುರುಷ ಪ್ರಯತ್ನವಿಲ್ಲದ ದೈವದ ಒಲುಮೆ ಎಂದಿಗೂ ಫಲಕಾರಿಯಾಗೋದಿಲ್ಲ. ಭಗವಂತ ಸಹಾಯಕ್ಕೆ ಅರ್ಹವಾಗಿರುವ ಉತ್ತಮ ಕಾರ್ಯಗಳು ಎಂದಿಗೂ ನಿಷ್ಫಲವಾಗುವುದಿಲ್ಲ. ಕೆಲವು ಸಲ ವಿಳಂಬವಾಗುವುದಷ್ಟೇ. ಅಶ್ವತ್ಥಾಮ, ಒಂದು ವಿಷಯವನ್ನ ನೆನಪಿಟ್ಟುಕೋ. ಯಾವ ಮಾನವನು ಮದ, ಮಾತ್ಸರ್ಯ, ಭಯ, ಕ್ರೋಧ, ಲೋಭಗಳಿಂದ ಸಿದ್ಧಿಯನ್ನು ಪಡೆಯಲು ಇಚ್ಛಿಸುತ್ತಾನೆಯೋ ಅದನ್ನು ಅವನಿಗೆ ಪಡೆಯಲಾಗದೆ ಅವಮಾನಕ್ಕೆ ಗುರಿಯಾಗುವ ಸಂಭವಗಳೇ ಹೆಚ್ಚು. ಅದಕ್ಕೆ ಜೀವಂತ ಉದಾಹರಣೆ ದುರ್ಯೋಧನನೇ ಆಗಿದ್ದಾನೆ. ಮಹಾಲೋಭಿಯಾಗಿ ಧರ್ಮ ಪ್ರಕಾರ ತನ್ನ ದಾಯಾದಿಗಳಿಗೆ ಸಲ್ಲಬೇಕಾದ ರಾಜ್ಯವನ್ನು ಸಲ್ಲಿಸದೆ ಗುರು ಹಿರಿಯರ ಸದಾಭಿಪ್ರಾಯವನ್ನ ಅಲ್ಲಗಳೆದು ಅನಾದರಣೆ ತೋರಿ ಹಗೆತನವನ್ನು ಬೆಳೆಸಿ ಮಾತ್ಸರ್ಯದ ಕಿಚ್ಚಿಗೆ ಆಹುತಿಯಾಗಬೇಕಾಯಿತು. ಜೊತೆಗೆ ನಿರಪರಾಧಿಗಳಾದ ಉಭಯ ಪಕ್ಷಗಳ 11 ಅಕ್ಷೋಹಿಣಿ ಸೈನ್ಯ ವೀರರು ಅಸುನೀಗಬೇಕಾಯಿತು. ದುರಭಿಮಾನ ಹಾಗೂ ದುಷ್ಟತನದ ಚರಮ ಸೀಮೆಯು ಅವನನ್ನ ಮರಣದಂಚಿಗೆ ಕರೆದುಕೊಂಡು ಹೋಯಿತು. ಯಾರೇ ಆಗಲಿ ತಮ್ಮ ಬುದ್ಧಿಗೆ ಹೊಳೆಯದಿದ್ದರೆ ಸಹೃದಯರು ವಿದ್ವಾಂಸರ ಆದೇಶದಂತೆ ವರ್ತಿಸಬೇಕು. ನಾವೀಗ ವಿದುರನಲ್ಲಿಗೆ ಹೋಗಿ ಅವನ ಸಲಹೆಯಂತೆ ಕಾರ್ಯವೆಸಗುವ ಎನ್ನುತ್ತಾರೆ ಕೃಪಾಚಾರ್ಯರು. ಹಿಂದೆ ಕೌರವನ ಮಾವನಾದ ಶಕುನಿಯು ದುಷ್ಟ ಕಾರ್ಯಕ್ಕಿಳಿಸಿದರೆ ಇಲ್ಲಿ ಅಶ್ವತ್ಥಾಮನ ಮಾವನಾದ ಕೃಪಾಚಾರ್ಯರು ಅಧರ್ಮದಿಂದ ಧರ್ಮದೆಡೆಗೆ ಒಯ್ಯಲು ಶ್ರಮಿಸುತ್ತಾರೆ. ಮುಂದೆ ಇವರು ಅಭಿಮನ್ಯುವಿನ ಮಗನಾದ ಪರೀಕ್ಷಿತನಿಗೂ ಅಸ್ತ್ರವಿದ್ಯಾ ಗುರುಗಳಾಗುತ್ತಾರೆ. ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಕೃಪಾಚಾರ್ಯರು ದುರ್ಯೋಧನನ ಪರವಾಗಿ ಅವನ ಮುಂದಾಳತ್ವದಲ್ಲೇ ವೀರಾವೇಶದಿಂದ ಹೋರಾಡ್ತಾರೆ. ಮಹಾಭಾರತದ ಉದ್ಯೋಗ ಪರ್ವವು ಕೌರವ ಸೇನೆಯ ದಂಡನಾಯಕನಾಗಿದ್ದ ಭೀಷ್ಮ ಪಿತಾಮಹ ಕೃಪಾಚಾರ್ಯರನ್ನ ಅಸಾಧಾರಣ ಯೋಧ, ಮಹಾನ್ ಪರಾಕ್ರಮಿ ಎಂದು ಹೊಗಳಿದ್ದಾರೆ. ಕೃಪಾರ ಯುದ್ಧ ಕೌಶಲ್ಯ, ಚಾಕಚಕ್ಯತೆ ಹೇಗಿತ್ತು ಅನ್ನೋದರ ಶ್ಲಾಘನೆ ಕೂಡ ಉದ್ಯೋಗ ಪರ್ವದಲ್ಲಿ ಕಾಣಸಿಗುತ್ತೆ. ಯುದ್ಧದುದ್ದಕ್ಕೂ ಕೃಪಾಚಾರ್ಯರು ಬೃಹತ್ ಕ್ಷೇತ್ರ, ಚೇಕಿತನ, ಸಾತ್ಯಕಿ, ಸಹದೇವ, ಅರ್ಜುನ, ಭೀಮ, ದೃಶ್ಯಕೇತು ಮತ್ತು ವರ್ಧಶ್ರೇಮಿ ಸೇರಿದಂತೆ ನುರಿತ ಮಹಾರಥಿಗಳೊಡನೆ ಯುದ್ಧ ಮಾಡಿ ಸರಿಸಾಟಿಯಾದವರು. ಅವರ ಪರಾಕ್ರಮ ಹೇಗಿತ್ತೆಂದರೆ ಶಿಖಂಡಿ ಮತ್ತು ಯುಧಮನ್ಯುವನ್ನ ಸೋಲಿಸಿ ಯುದ್ಧ ಭೂಮಿಯಲ್ಲಿ ವೀರತೆಯನ್ನ ಮೆರೆದವರು. ಆದರೆ ಅಭಿಮನ್ಯುವಿನ ರಕ್ಷಕರಾದ ಸುಕೇತು ಮತ್ತು ರಾಜಕುಮಾರ ಕಾಳಿಂದರನ್ನ ಪೈಪೋಟಿಗೆ ಕಳುಹಿಸಿದಾಗ ಧರ್ಮದ ಮಾತುಗಳನ್ನಾಡ್ತಾರೆ. ಇದೇ ನಿದರ್ಶನ ಶಲ್ಯ ಪರ್ವದಲ್ಲಿ ಕಾಣಸಿಗತ್ತೆ. ಅದೇನೆಂದ್ರೆ ಕೃಪಾಚಾರ್ಯರು ಕರ್ಣನಿಗೆ ಪಾಂಡವರೊಂದಿಗೆ ರಾಜಿ ಮಾಡಿಕೊಳ್ಳಲು ಸಲಹೆ ನೀಡಿದ ಉದಾಹರಣೆಯನ್ನ ವಿವರಿಸುತ್ತೆ. ಯುದ್ಧದ 18ನೇ ದಿನದಂದು ಕೌರವ ಪಡೆಗಳು ಸೋಲನ್ನು ಅನುಭವಿಸುತ್ತವೆ. ದುರ್ಯೋಧನ ವೀರ ಮರಣವನ್ನಪ್ಪಿದ ನಂತರ ಒಲ್ಲದ ಮನಸ್ಸಿನಲ್ಲಿ ಅಶ್ವತ್ಥಾಮನ ಜೊತೆಯಲ್ಲಿ ಪಾಂಡವರ ಸೈನ್ಯದ ಮೇಲೆ ಆಕ್ರಮಣ ಮಾಡಿ ಅವರ ಶಿಬಿರವನ್ನ ಸುಟ್ಟು ಹಾಕ್ತಾರೆ. ಪಂಚಪಾಂಡವರನ್ನು ಕೊಲ್ಲುತ್ತಾನೆ ಅಶ್ವತ್ಥಾಮ. ಆಶ್ರಮವಾಸಿಕ ಪರ್ವದಲ್ಲಿ ಧೃತರಾಷ್ಟ್ರನು ಕಾಡಿಗೆ ವಾನಪ್ರಸ್ಥಾಶ್ರಮಕ್ಕೆ ತೆರಳಲು ಚಿಂತಿಸುತ್ತಿರುವಾಗ ಕೃಪಾಚಾರ್ಯರು ತಾನೂ ಕೂಡ ಜೊತೆ ಬರುವುದಾಗಿ ತಮ್ಮ ಬಯಕೆಯನ್ನು ವ್ಯಕ್ತಪಡಿಸುತ್ತಾರೆ. ಆದರೆ ಕೃಪಾಚಾರ್ಯರ ಧರ್ಮ ಹಾಗೂ ಕರ್ತವ್ಯ ನಿಷ್ಠೆ ಅರಿತಿದ್ದ ಪಾಂಡವರು ಅವರನ್ನ ಹೋಗಬಿಡಲಿಲ್ಲ. ಯುದ್ಧದಲ್ಲಿ ವಿಜಯಿಗಳಾಗಿ ಕುರು ಸಾಮ್ರಾಜ್ಯದ ಪಟ್ಟಾಭಿಷಿಕ್ತನಾದ ಯುಧಿಷ್ಠಿರನು ಕೃಪಾಚಾರ್ಯರನ್ನ ರಾಜ್ಯಸಭೆಯಲ್ಲಿ ಮುಖ್ಯ ಸದಸ್ಯನನ್ನಾಗಿ ನೇಮಿಸುವಂತೆ ಸಲಹೆ ನೀಡ್ತಾನೆ. ವರ್ಷಗಳು ಕಳೆದಂತೆ ಮತ್ತು ಪಾಂಡವರು ಸ್ವರ್ಗಾರೋಹಣ ಕೈಗೊಳ್ಳಲು ಮುಂದಾದಾಗ ಕೃಪಾ ಅರ್ಜುನನ ಮೊಮ್ಮಗ ಪರೀಕ್ಷಿತನಿಗೆ ಮಾರ್ಗದರ್ಶಕನಾಗಲು ಸಾಮ್ರಾಜ್ಯದ ರಕ್ಷಣೆಯಲ್ಲಿ ನಿಗಾವಹಿಸಲು ಕರ್ತವ್ಯ ವಹಿಸಿಕೊಳ್ತಾರೆ. ಹೀಗೆ ಮುಂದೆ 100 ವರ್ಷಗಳು ಕುರು ಸಾಮ್ರಾಜ್ಯದ ಉನ್ನತಿಯಲ್ಲಿ ಆಡಳಿತಾವಸ್ಥೆಯಲ್ಲಿ ಶ್ರಮಿಸಿದ ಕೃಪಾಚಾರ್ಯರು ನಿಷ್ಠೆಯಿಂದ ತನ್ನ ಜವಾಬ್ದಾರಿಗಳನ್ನು ಪೂರೈಸಿ ಅಂತಿಮವಾಗಿ ತಮ್ಮ ವೃದ್ಧಾಪ್ಯದಲ್ಲಿ ಆಧ್ಯಾತ್ಮಿಕ ಸಾಧನೆಗಾಗಿ ಕಾಡಿಗೆ ತೆರಳುತ್ತಾರೆ. ಅಲ್ಲಿಂದಲೇ ಅವರು ಸಪ್ತ ಋಷಿಗಳಲ್ಲಿ ಒಂದಾಗ್ತಾರೆ ಎಂದು ವಿಷ್ಣು ಪುರಾಣದಲ್ಲಿ ಉಲ್ಲೇಖಿತವಾಗಿದೆ. ಕೃಪಾಚಾರ್ಯರು ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬರಾದರೂ ನಿಜ. ಈ ಯುಗದಲ್ಲಿ ನಾವು ಚಿರಂಜೀವಿಗಳಾಗಲು ಅಸಾಧ್ಯವಾದರೂ ನಾವು ಮಾಡುವ ಸತ್ಕಾರ್ಯ, ದೇಶ ಸೇವೆ, ಈಶ ಸೇವೆಗಳು ಚಿರಾಯುವಾಗಬಹುದು. ಅದಕ್ಕಾಗಿ ನಮ್ಮ ಬದುಕಿಗೆ ಸ್ಫೂರ್ತಿಯಾಗಿ ದೈವಾನುಗ್ರಹದ ಜೊತೆಯಲ್ಲಿ ಇಂತಹ ಪುರಾಣ ಪುರುಷ ರತ್ನರ ಕೃಪೆ ಆಶೀರ್ವಾದ ಪಡೆದಲ್ಲಿ ಬದುಕು ಧನ್ಯತಾ ಭಾವ ಬೆಳೆಸಿಕೊಳ್ಳುವಲ್ಲಿ ಸಹಕಾರಿಯಾಗತ್ತೆ. ಇವಿಷ್ಟು ಕೃಪಾಚಾರ್ಯರ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.